ಕೆಪಿಎಸ್ ಶಾಲೆಗಳಿಗೆ ಡಿಮ್ಯಾಂಡ್ ಹೆಚ್ಚಳವಾಗ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಮಧು ಬಂಗಾರಪ್ಪ ಅವರು ಮಾತನಾಡಿದ್ದಾರೆ. 900 ಪಬ್ಲಿಕ್ ಶಾಲೆಗಳಿಗೆ ಬೇಡಿಕೆ ಇದೆ. ಒಟ್ಟು 900 ಪಬ್ಲಿಕ್ ಶಾಲೆಗಳಿಗೆ ಕೆಪಿಎಸ್ ಶಾಲೆಗಳಿಗಾಗಿ ಡಿಮ್ಯಾಂಡ್ ಬರ್ತಾ ಇದೆ. ಬಜೆಟ್ನಲ್ಲಿ 500 ಶಾಲೆಗಳನ್ನು ಘೋಷಣೆ ಮಾಡಲಾಗಿದೆ. ಕಲ್ಯಾಣ ಕರ್ನಾಟಕಕ್ಕೆ 200 ಶಾಲೆಗಳನ್ನು ನೀಡಲಾಗಿದೆ. ಉರ್ದು ಶಾಲೆಗಳಿಂದ ಬೇಡಿಕೆಗಳು ಹೆಚ್ಚಾಗಿ ಬರ್ತಾ ಇದೆ. 4000 ಉರ್ದು ಶಾಲೆಗಳು ಇದ್ದಾವೆ, ನೀವು ಅದರ ಮೇಲ್ವಿಚಾರಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದರ ಬಗ್ಗೆಯೂ ನಾವು ನೋಡ್ತಾ ಇದ್ದೀವಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಪಿಎಸ್ ಶಾಲೆಗೆ ನಾವೇ ಮಕ್ಕಳನ್ನು ತರ್ತೀವಿ, ಉತ್ತಮ ಶಿಕ್ಷಣ ನೀಡ್ತೀವಿ ಅಂತ ಮಧು ಬಂಗಾರಪ್ಪ ಅವರು ಮಾತನಾಡಿದ್ದಾರೆ. ಈಗ ಕೆಪಿಎಸ್ ಶಾಲೆ 900 ಆಗಿದೆ. 500 ಶಾಲೆ ನಮ್ಮ ಬಜೆಟಲ್ಲಿ ಅನೌನ್ಸ್ ಮಾಡಿರೋದು. 200 ಕಲ್ಯಾಣ ಕರ್ನಾಟಕ ಭಾಗದಿಂದ. ಈ ಮೈನಿಂಗ್ ಎಫೆಕ್ಟೆಡ್ ಏರಿಯಾದಲ್ಲಿ ಒಬ್ಬೊಬ್ಬರು MLA ಅವರಿಗೆ, ಶಾಸಕರಿಗೆ 10 ಕೆಪಿಎಸ್ ಶಾಲೆ, ನಮಗೆಲ್ಲ 3, 2 ಹಂಗೆ ಬರ್ತಾ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ 5-6ರಿಂದ ಹಿಡಿದು 9ವರೆಗೂ ಬಂದಿದೆ. ಯಾಕೆಂದರೆ ಅವರಿಗೆ ಡಬಲ್, ಅವರಿಗೆ ಕಲ್ಯಾಣ ಕರ್ನಾಟಕ ದುಡ್ಡು ಕೂಡ ಬರ್ತದೆ. ಮೈನಾರಿಟಿಯವರು ಕೂಡ ನಮ್ಮ ಹತ್ರ, ಯಾಕೆಂದರೆ 4000 ಚಿಲ್ಲರೆ ಉರ್ದು ಶಾಲೆಗಳಿದ್ದಾವೆ ಇಡೀ ರಾಜ್ಯದಲ್ಲಿ. ಅವರು ಕೂಡ ನಾವು ದುಡ್ಡು ಕೊಡ್ತೀವಿ, ನೀವು ಅದನ್ನು ರನ್ ಮಾಡಿ, ನೀವೇ ಖರ್ಚು ಮಾಡಿ, ನಮಗೆ ಇಂಗ್ಲೀಷ್ ಅಲ್ಲ, ದ್ವಿಭಾಷಾ ಅಂದರೆ ಉರ್ದು ಮತ್ತು ಇಂಗ್ಲೀಷ್ ಮೀಡಿಯಮ್ ಇರ್ತಕ್ಕಂಥ, ಹೆಂಗೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಇರ್ತದೆ, ಇದೇ ಥರ ನಮಗೆ ವ್ಯವಸ್ಥೆ ಮಾಡಿಕೊಡಿ ಅಂಥೇಳಿ. ಈಗ ಅಲ್ಲೂ ಆಸಕ್ತಿ ಬಂದಿರೋದು ನೋಡಿದರೆ ಐ ಥಿಂಕ್ ದಟ್ ಈಸ್ ವೆರಿ ಗುಡ್. ಲ್ಯಾಂಗ್ವೇಜ್ ಮಾತ್ರ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ, ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜು. ಮಾಧ್ಯಮ, ಕಲಿತಕ್ಕಂಥ ಮಾಧ್ಯಮ ಏನಿದೆ ಅದು ಬರೋದ್ರಿಂದ ಟೋಟಲು 900 ಆಗುತ್ತೆ. ಸೊ ಕಲ್ಯಾಣ ಕರ್ನಾಟಕಕ್ಕೆ ಕಮ್ಮಿ ಮಾಡಿಲ್ಲ, ಅವರಿಗೆ 100 ಎಕ್ಸ್ಟ್ರಾ ಕೊಡೋದು ಕೊಟ್ಟಿದ್ದೀನಿ, ಪ್ಲಸ್ ಅವ್ರದ್ದು 200 ಎಲ್ಲ ಸೇರಿದರೆ. ಈಗ DPR ಮೊನ್ನೆ 2ನೇ ಟೆಂಡರಿಗೆ ಹೋಗಿದೆ. ಅದು DPR ಫಿಕ್ಸ್ ಮಾಡಬೇಕು. ಒಂದೊಂದು ಶಾಲೆನೂ ಕೂಡ ಏನೇನು ಕೊರತೆ ಇದೆ, ಸಮಾನತೆ ತರ್ತಕ್ಕಂಥ ವ್ಯವಸ್ಥೆಗೆ ಏನೇನು ಮಾಡಬೇಕು. ಪ್ಲಸ್ ಹಳೆಯ ಶಾಲೆಗಳು ಏನಿದ್ದಾವೆ, 309 ಶಾಲೆಗಳಿದ್ದಾವೆ, ಅದನ್ನು ಮೇಲ್ದರ್ಜೆ ತರಬೇಕು. ಈ ಹಳೆ KPS ಇದ್ದಾವಲ್ಲ, ಅವೆಲ್ಲ ಉದ್ಧಾರ ಆಗಿಲ್ಲ, ಅವೆಲ್ಲ ವೆರಿ ಬ್ಯಾಡ್ ಇದ್ದಾವೆ. ಕೆಲವೊಂದು 150 ಚೆನ್ನಾಗಿದ್ದಾವೆ, ಇನ್ನು 50-60 ಓಕೆ, ಇನ್ನು 50 ಹಾರಿಬಲ್ ಆಗಿದ್ದಾವೆ. ಈಗ ಅದನ್ನು ಮೇಲ್ದರ್ಜೆಗೆ ತರಬೇಕಂದ್ರೆ ಅದಕ್ಕೂ ಹಣ ಬೇಕಾಗುತ್ತೆ. ಅದಕ್ಕೂ ಕೂಡ ನಮ್ಮಲ್ಲೇ ಹಣ ಇದೆ, ಅದಕ್ಕೂ ಹಣ ಕೊಟ್ಟು ಈ 900ಕ್ಕೂ ಕೊಟ್ಟು ಸಾಕು. ಇನ್ನು ಫಲಿತಾಂಶದಲ್ಲಿ ಹಿಂದಿರುವಂತಹ ಜಿಲ್ಲೆಗಳ ಕಡೆಗೆ ನಾವು ಒತ್ತು ಕೊಡ್ತಾ ಇದ್ದೀವಿ. ಇಲಾಖೆಯಲ್ಲಿ ಪತ್ತೆ ಹಚ್ಚುವಂತಹ ಕಾರ್ಯ ಕೂಡ ನಾವು ಮಾಡ್ತಾ ಇದ್ದೀವಿ ಅಂತ ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮಾತನಾಡಿದ್ದಾರೆ. ಯಾಕೆ ಮಕ್ಕಳು ಫೇಲ್ ಆಗ್ತಾರಂದ್ರೆ ಅದರಲ್ಲಿ ಮಿಸ್ಟೇಕ್ಸ್ ಇರುತ್ತೆ, ಅದು ಏನು ಅನ್ನೋದನ್ನು ನಾವು ಕೂಡ ಪತ್ತೆ ಹಚ್ಚಿದ್ದೀವಿ. ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಾ ಇದೆ. ಈಗ ರಿಸಲ್ಟ್ಗಳು ಚೆನ್ನಾಗಿದ್ದರೆ ಸರ್ಕಾರಿ ಶಾಲೆ ಅಡ್ಮಿಷನ್ ಕೂಡ ಚೆನ್ನಾಗಿರುತ್ತೆ. ಹೀಗಾಗಿ ಈ ಬಾರಿ ನೋಟ್ಬುಕ್ ಫ್ರೀಯಾಗಿ ಕೊಡಬೇಕು ಅಂತ ಇದೆ. ಮುಖ್ಯಮಂತ್ರಿಗಳು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಮಾತನಾಡಿದ್ದಾರೆ. ಈಗ ಯಾಕೆ ಫೇಲ್ ಆಗ್ತಾರೆ ಅಂದರೆ ಏನೋ ಒಂದು ಮಿಸ್ಟೇಕಿಂದ ತಾನೆ. ಆ ಮಿಸ್ಟೇಕ್ನ ಕಂಡುಹಿಡಿದು ಆ ಮಿಸ್ಟೇಕ್ನ ಯಾವ ರೀತಿ ನಾವು ಸರಿ ಮಾಡ್ಕೋಬೇಕು ಅಂಥೇಳಿ ಪ್ರಿಪ್ರೇಷನ್ನ ನಾವು ಅಕ್ಟೋಬರಿಂದನೇ ಸ್ಟಾರ್ಟ್ ಮಾಡ್ಕೊಂಬಿಟ್ವಿ. ನವಂಬರಿಂದನೇ ಯಾವ ರೀತಿ ಮಾಡಬೇಕಂತ. ಈಗ ಟ್ರೈನಿಂಗು ಕೂಡ ನಾವು ಮುಗಿಸಿ ಡಿಸೆಂಬರಲ್ಲಿ, ಜನವರಿ 15th ಒಳಗೆಲ್ಲ ಮುಗಿಸಿ ಈಗ ಎಕ್ಸಾಮಿನೇಷನಿಗೆ ಪ್ರಿಪೇರ್ ಆಗೋದಕ್ಕೆ. ಎಕ್ಸಾಮಿನೇಷನ್ ಜೊತೆಗೆ, ಯಾಕಂದರೆ ಏನಾಗುತ್ತೆ, ರಿಸಲ್ಟ್ ಚೆನ್ನಾಗಿದ್ದರೆ ಮಕ್ಕಳು ಅಡ್ಮಿಷನ್ ಚೆನ್ನಾಗುತ್ತೆ. ಸೊ ಎಲ್ಲ SDMCವ್ರಿಗೂ ನಾವು ಹೇಳಿದ್ವಿ, ದಯವಿಟ್ಟು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಈ ಸತಿ ಬೇಕಾದ್ರೆ, ಯಾಕೆಂದರೆ ನೋಟ್ಬುಕ್ ಕೂಡ ಈ ಸತಿ ಫ್ರೀಯಾಗಿ ಕೊಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಆಗಿದೆ. ಅದನ್ನು ಫೈನಲ್ ಆಗಿ ನಾನು CM ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿ, ಯಾಕೆಂದರೆ ಮುಖ್ಯಮಂತ್ರಿಗಳೇ ನವಂಬರ್ 14th ಇಲ್ಲ ಆಗಸ್ಟ್ ಅಲ್ಲ, ಸೆಪ್ಟೆಂಬರ್ 5th ಟೀಚರ್ಸ್ ಡೇ ಅವತ್ತು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಅವ್ರ ಜೊತೆ ಚರ್ಚೆ ಮಾಡಿ ನೆಕ್ಸ್ಟ್ ಟೈಮ್ ಎಲ್ಲ. ಆಮೇಲೆ ಈ ಸತಿ ಇದಂತೂ ಕನ್ಫರ್ಮ್ಡ್, LKG UKGವರೆಗೂ ಟೆಕ್ಸ್ಟ್ ಬುಕ್ ಕೊಡ್ತಾ ಇದ್ದೀವಿ, ಇಷ್ಟು ದಿವಸ ಕೊಡ್ತಾ ಇರಲಿಲ್ಲ. ಮತ್ತು PUCವರೆಗೂ ಕೂಡ ಟೆಕ್ಸ್ಟ್ ಬುಕ್ ಬರೋದು ಕನ್ಫರ್ಮ್ಡ್. ಬಜೆಟ್ ಕೂಡ ನಮ್ಮ ಹತ್ರ ಇದೆ, ಅದು ಕೂಡ ಈಗ ಇಮಿಡಿಯೇಟಾಗಿ ಪ್ರಿಂಟಿಂಗ್ ಹೊಟ್ಟೋಗುತ್ತೆ. ನೋಟ್ಬುಕ್ದೊಂದು ಇನ್ನೊಂದು ವಾರದೊಳಗೆ ಅದು ಡಿಸಿಷನ್ ತೊಗೊಂಡು ಅದನ್ನು ಆಗಿಬಿಟ್ರೆ ಐ ಥಿಂಕ್ ಸ್ವಲ್ಪ ಅಟ್ರಾಕ್ಷನ್ ಇರುತ್ತೆ, ಆರ್ಥಿಕ ಹೊರೆ ಕಮ್ಮಿ ಆಗುತ್ತೆ. ಸರ್ಕಾರಿ ಶಾಲೆಯಲ್ಲಿ ಬರೋರು SC ST OBC ಅವರು, ಮತ್ತು ಆರ್ಥಿಕವಾಗಿ ಯಾವುದೇ ಸಮಾಜದವರಾಗಲಿ, ಯಾವುದೇ ಬಡವರಾಗಲಿ, ಯಾರೇ ಸಮಾಜದವರಾಗಲಿ